ಸಮಸ್ಯೆಗಳನ್ನು ಯಾರ ಬಳಿ ಹೇಳಿಕೊಳ್ಳಬೇಕು ಎನ್ನುವ ಗೊಂದಲದಲ್ಲಿ ರಾಜ್ಯದ ಜನ ಪರದಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಜನ ವಿರೋಧಿ ಸರ್ಕಾರವಾಗಿದ್ದು ಸರಿಯಾಗಿ ಆಡಳಿತ ಮಾಡುವುದಾದರೆ ಮಾಡಲಿ, ಇಲ್ಲವಾದರೆ ತೊಲಗಿ ಎಂದು ಮಾಜಿ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನು ಹೊರಹಾಕಿದರು. ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಶಿರಸಿಗೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದರು. ಇದರ ನಡುವೆ ಜನರು ಸಿಕ್ಕೊಂಡು ತಮ್ಮ ಸಮಸ್ಯೆಗಳನ್ನು ಯಾರ ಮುಂದೆ ಹೇಳಬೇಕನ್ನೋದು ರಾಜ್ಯ ಮತ್ತು ಸಂಕಷ್ಟದ ಸ್ಥಿತಿಗೆ ಬಂದಾಗ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ. ಜನ ವಿರೋಧಿ ಸರ್ಕಾರ ಮಾಡ್ತಾ ಇದೆ. ಇವ್ರಿಗೇನಾದರೂ ಸರಿಯಾಗಿ ಆಡಳಿತ ದೊಡ್ಡ ದೊಡ್ಡ ಕಂಪ್ನಿಗಳ ವಾಚ್ಗಳನ್ನು ಅಷ್ಟೇ ಅಲ್ಲ, ಎಲ್ಲ ವೈಭವವನ್ನು ನಾವೆಲ್ಲ ನೋಡಾಗಿದೆ. ಆದ್ದರಿಂದ ಒಂದು ರೀತಿಯಲ್ಲಿ ಜನರಿಗೆ ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ಇವತ್ತು ಆಡಳಿತವೂ ಹಾಗೆ ಇದೆ, ನಡವಳಿಕೆ ಸರ್. ಈಗ ನದಿ ಜೋಡಣೆ ಭಾಗದ ಉತ್ತರ ಕನ್ನಡ ಜಿಲ್ಲೆ ನದಿಯನ್ನು ನಾವು ಒಯ್ತಾ ಇಲ್ಲಪ್ಪ, ಅದು ಹರಿತಾ ಇದೆ. ನೋಡಪ್ಪ, ಯಾವುದೇ ಸಮುದ್ರಕ್ಕೆ ಸೇರಬೇಕು. ಈಗ ಉದಾಹರಣೆಗೆ ಕೃಷ್ಣ ಮಹಾರಾಷ್ಟ್ರದಲ್ಲಿ ಹುಡ್ತದೆ, ಕರ್ನಾಟಕದಲ್ಲಿ ಸುಮಾರು 2000 ಕಿಲೋಮೀಟರ್ಗಿಂತ ಹೆಚ್ಚು ಹರಿತದೆ. ಸುಮಾರು ನನ್ನ ಪ್ರಕಾರ ಒಂದು 25 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ನೀರನ್ನು ಕೊಡ್ತದೆ. ನಿಸರ್ಗ ಪ್ರಶ್ನೆ ಇಲ್ಲೇನು ಅಂದರೆ ಇಲ್ಲಿಯ ಎನ್ವೈರ್ಮೆಂಟ್ಗೆ ಏನು ತೊಂದರೆ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಇಲ್ಲಿಯ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ. ಮೊದಲಿನ ಯೋಜನೆಗೆ ಈ ಯೋಜನೆಗೆ ಭಾಳ ವ್ಯತ್ಯಾಸ ಇದೆ. ಮೊದಲಿನ ಯೋಜನೆಯಲ್ಲಿ ಕೆಲವು ತೊಂದರೆಗಳಿತ್ತು, ಅದಕ್ಕೆ ನಿಲ್ಲಿಸಲಾಗಿದೆ. ಮತ್ತು ಈ ಯೋಜನೆ ನಾವು ಮಾಡಿದ್ದಲ್ಲ, ಇದು ಯೋಜನೆ ಇದು 30-35 ವರ್ಷದಿಂದ NWDA ಮಾಡಿರುವಂಥದ್ದು. ಇಡೀ ದಕ್ಷಿಣ ಭಾರತದಲ್ಲಿ ನದಿ ಜೋಡಣೆಯ 3 ನದಿಗಳಲ್ಲಿ ಇದೊಂದು. ಸುಮಾರು 94-95ರಿಂದ NWDA ಗುರುತಿಸಿ ಸರ್ವೆ ಮಾಡಿ ರಿಪೋರ್ಟ್ ಮಾಡಿರುವಂಥದ್ದು ಅವತ್ತಿಂದ ಇದೆ, ಇವತ್ತಿಂದ ಅಲ್ಲ. ಆದ್ದರಿಂದ ಈಗ ಇದು ಮಹಾನದಿ, ಕೃಷ್ಣ ಮತ್ತು ಕಾವೇರಿ ಅದು ಜೋಡಣೆ ಹೊಂದಿದೆ. ಇದೊಂದಿದೆ, ತಮಿಳುನಾಡಿನಲ್ಲಿ 3 ನದಿ ಜೋಡಣೆ ಗುರುತಿಸುವಂಥದ್ದು. ಹೀಗಾಗಿ ಇಲ್ಲಿ ಈಗ ಯೋಜನೆಗಳು ಸಾಕಷ್ಟು ಬದಲಾವಣೆ ಆಗಿದೆ. ಯಾವುದೇ ರೀತಿಯ ಮುಳುಗಡೆ ಆಗದಂತೆ ಅತ್ಯಂತ ಕಡಿಮೆ ಮುಳುಗಡೆ ಆಗುವಂಥ ಪರಿವರ್ತನೆ ಮಾಡಿ DPR ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಕೆಲವು ಜನರಿಗೆ ಆತಂಕಗಳಿದೆ. ಅದನ್ನು ರಾಜ್ಯ ಸರ್ಕಾರ ಕೂತ್ಕೊಂಡು ಆ ಆತಂಕಗಳನ್ನು ದೂರ ಮಾಡಿ ಆ ಭಾಗದಲ್ಲಿ ಏನು ನೀರಿನ ಕೊರತೆ ಇದೆ, ರೈತರಿಗೆ ಸಮಸ್ಯೆ ಇದೆ, ಅಲ್ಲಿ ಭಾಳಷ್ಟು ಭೂಮಿಗೆ ನೀರಿಲ್ಲದಿರುವಂಥ ಪರಿಸ್ಥಿತಿ ಇದೆ, ತುಂಗಭದ್ರನೇ ಒಣಗೋಗುವಂಥ ಪರಿಸ್ಥಿತಿ ಇರೋದರಿಂದ ಇವತ್ತು ಯಾರಿಗೂ ಕೂಡ ತೊಂದರೆ ಆಗದಂತೆ ನಮಗೆ, ನಮ್ಮ ರೈತರಿಗೆ ಮತ್ತು ನಮ್ಮ ಕುಡಿಯೋದಕ್ಕೆ ನೀರು ಕೊಡಿ ಅಂತ ನಾವು ಕೇಳ್ತೇವೆ. ಸರ್, ಇಲ್ಲಿ MP ಅವರು ಮತ್ತು ಸ್ವಾಮೀಜಿ ಎಲ್ಲ ವಿರೋಧ ಮಾಡಿದ್ದಾರೆ, ನಾವು ಕೊಡಲ್ಲ ಅಂತ. ಸಹಜವಾಗಿ ಅವ್ರು ವಿರೋಧ ಮಾಡಲಿ, ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ನಾವು ಅದನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀರಿನ ಕೊರತೆ ಇದೆ ಸರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.